ಮುಸಲ್ಮಾನರು ಅತಿ ಹೆಚ್ಚು ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಕೊಟ್ಟು ಗೆಲ್ಸಿದ್ದಾರೆ ಅಂದ್ರೆ ದೇ ಮುಸಲ್ಮಾನರಿಗೆ ಕಾಂಗ್ರೆಸ್ ಸರ್ಕಾರವನ್ನ ಸೋಲಿಸೋ ಶಕ್ತಿ ಕೂಡ ಇದೆ. ಬಿಜೆಪಿ ಬರುತ್ತೆ, ಹಲಾಲು ಹರಾಮು ಜಟ್ಕಾ ಕಟ್ಟು, ಏನ್ ಆಲ್ಟರ್ನೇಟಿವ್ ಕಾಂಗ್ರೆಸ್ ಪಕ್ಷ ಅಂತ ತೋರಿಸ್ತಿದ್ದಾರೆ. ನಾವೆಲ್ಲ ಕಾಂಗ್ರೆಸ್ ನ ಗುಲಾಮರು. ಈ ಒಂದು ಕ್ಷೇತ್ರದಲ್ಲಿ ಸೋಲ್ಸಿದ ತಕ್ಷಣ ಕಾಂಗ್ರೆಸ್ ಸರ್ಕಾರ ಏನ್ ಬಿದ್ದೋಗಲ್ಲ, ಒಂದ್ಸರಿ ಸೋಲ್ಸು ಕೂಡ ನೋಡ್ತೀವಿ ಅಂತ ಜನ ಮಾತಾಡ್ತಿದ್ದಾರೆ. ಈ ಪ್ರಜಾಪ್ರಭುತ್ವ ಹೋಗಿ ವಂಶಾಡಿಲ್ಲದ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ನಮ್ದು ವಿರೋಧ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಚುನಾವಣಾ ಕಣ ರಂಗೇರಿರ್ತಕ್ಕಂಥದ್ದು. ಒಂದು ಕಡೆ ರಾಜ್ಯದಲ್ಲೇ ಸಾಕಷ್ಟು ಚರ್ಚೆ ಮಾಡಿರ್ತಕ್ಕಂಥದ್ದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಯಾಕಂತಂದರೆ ಈಗಾಗಲೇ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತ ನಾಯಕರಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಸಾಕಷ್ಟು ಇಲ್ಲಿರ್ತಕ್ಕಂಥ ಯುವಕರು ಒಂದು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮೇಡಮ್, ತಾವು ಏನು ಹೇಳ್ತೀರಿ ಮೇಡಮ್ ಈ ಚುನಾವಣೆ ಬಗ್ಗೆ? ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರದಿಂದ ಎಸ್ಪೆಷಲಿ ದಾವಣಗೆರೆ ಸೌತ್ ಜನ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮ ಸರ್ಕಾರ ಇದೆ ಅಂತ ಹೇಳೋರೇ ಜಾಸ್ತಿ. ಯಾಕೆಂದರೆ ಸಿದ್ದರಾಮಯ್ಯ ಅವರ ಸರ್ಕಾರ ಅಲ್ಪಸಂಖ್ಯಾತರ ಕಲ್ಯಾಣದ ಬಗ್ಗೆ, ಎಂಪವರ್ಮೆಂಟ್ ಬಗ್ಗೆ, ಪ್ರತಿ ವಿಚಾರದಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಪ್ರಯಾರಿಟಿ ಕೊಡೋರವರು. ಅವರೇ ಇಂಥ ಶಾಕ್ ಕೊಟ್ಟಿದ್ದಾರೆ ಅಂದರೆ ನಮ್ಮ ಕಮ್ಯುನಿಟಿಗೆ. ನಿಜವಾಗ್ಲೂ ನಾನಿಲ್ಲಿ ಗ್ರೌಂಡ್ ಲೆವೆಲಲ್ಲಿ ಸುಮಾರು ಜನ ಮಹಿಳೆಯರಿಗೆ ಮಾತಾಡಿಸ್ದೆ, ಚಿಕ್ಕ ಪುಟ್ಟ ಇಲ್ಲಿ ಅಂಗಡಿಗಳಲ್ಲೆಲ್ಲ ಮಾತಾಡಿಸಿದಾಗ ಎಲ್ಲರೂ ಶಾಕ್ ಆಗಿದ್ದಾರೆ. ಹೀಗಾಗಬಹುದಾ, ಹೀಗಾಗುತ್ತಾ ಅಂತ. ಯಾಕೆ ಅಂದರೆ ನೀವಿಲ್ಲಿ ನೋಡಿರಬಹುದು, ನೀವೇ ಇಲ್ಲಿ ಓಡಾಡ್ತಾ ಇದ್ದೀರಾ ಸುಮಾರು ದಿನಗಳಿಂದ, ಯಾವ ಲೆವೆಲ್ ಪರಿಸ್ಥಿತಿ ಇದೆ. ಮೂಲಭೂತ ಸೌಕರ್ಯಗಳು, ಬೇಸಿಕ್ ಫುಡ್, ಶೆಲ್ಟರ್, ಕ್ಲೋತಿಂಗ್ ಬಿಟ್ಟು ಅಷ್ಟೇನು ಎಂಪವರ್ ಆಗಿಲ್ಲ ಇಲ್ಲಿ ಜನ. ಎಜುಕೇಷನ್ ಬಗ್ಗೆ ಪ್ರಯಾರಿಟಿ ನಮ್ಮ ಜನನೇ ಕೊಟ್ಟಿಲ್ಲ. ಅಂಥದ್ರಲ್ಲಿ ಎಸ್ಪೆಷಲಿ ಇಂತಹ ಕಾನ್ಸ್ಟಿಟ್ಯೂಷನ್ಸಿಯಲ್ಲಿ ಮುಸಲ್ಮಾನರು ಎಂಪವರ್ಮೆಂಟ್ ಆಗಬೇಕು ಅಂದರೆ ಮುಸ್ಲಿಂ ರೆಪ್ರೆಸೆಂಟೇಷನ್ ಜಾಸ್ತಿ ಆಗಬೇಕು. ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಇಂಥ ನಿರ್ಧಾರ ತೆಗೆದುಕೊಂಡಿದೆಯಾ ಅನ್ನೋದೇ ಮೊದಲನೇದಾಗಿ ಮುಸಲ್ಮಾನರಿಗೆ ಇಲ್ಲಿ ಶಾಕ್ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ಕೇಳ್ತಾ ಇದ್ವಿ ಮೇಡಮ್, ಮುಸ್ಲಿಮರನ್ನ ಮತ ಬಳಕೆಗಳು ಅಷ್ಟೇ ಬಳಕೆ ಮಾಡ್ಕೊತಾರೆ ಅಂತೇಳಿ. ಇದು ನಿಜವಾಯ್ತಾ ಎಲ್ಲೋ ಒಂದು ಕಡೆ? ಯಾಕಂದರೆ ಸುಮಾರು 85,000ಕ್ಕೂ ಹೆಚ್ಚು ಮತಗಳು ಇರತಕ್ಕಂಥ ಕ್ಷೇತ್ರದಲ್ಲಿ ಈ ರೀತಿ ಅನ್ಯಾಯ ಆಗಿದೆ. ಇನ್ನು ಬೇರೆ ಕ್ಷೇತ್ರದಲ್ಲಿ ಟಿಕೆಟ್ ಕೊಡ್ತಾರೆ ಅನಿಸುತ್ತಾ ಮೇಡಮ್? ಕೆಲ ಮಹಿಳೆಯರಿಗೆ ನಾನಿಲ್ಲಿ ಮಾತಾಡಿಸ್ದೆ, ಮುಸಲ್ಮಾನರು ಅತಿ ಹೆಚ್ಚು ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಕೊಟ್ಟು ಗೆಲ್ಸಿದ್ದಾರೆ ಅಂದರೆ ಇದೇ ಮುಸಲ್ಮಾನರಿಗೆ ಕಾಂಗ್ರೆಸ್ ಸರ್ಕಾರವನ್ನು ಸೋಲಿಸೋ ಶಕ್ತಿ ಕೂಡ ಇದೆ ಅಲ್ವಾ. ಒಂದು ಸರಿ ಸೋಲ್ಸಿದ್ರೆ ಮುಸಲ್ಮಾನರು ಯಾಕೆ ನಾವು ವೋಟ್ ಬ್ಯಾಂಕ್ ಮಾತ್ರ ಅಲ್ಲ ಅಂತ ಹೇಳಿ ಅರ್ಥ ಆಗಬೇಕು. ಅಟ್ಲೀಸ್ಟ್ ಮುಸಲ್ಮಾನರು ಮೈನಾರಿಟಿ ಲೀಡರ್ಸು, ಅಷ್ಟು ಜನ MLAಗಳು, ಮಿನಿಸ್ಟರ್ಗಳು ಎಲ್ಲರೂ ಟ್ರೈ ಮಾಡಿದ್ರು, ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ರು, ಎಲ್ಲರೂ ಮೀಟಿಂಗ್ ಮಾಡಿದ್ರು. ಅವರ ಬೆಲೆಗೆ, ಅವರ ಮಾತಿಗೆ ಬೆಲೆ ಇಲ್ವಾ ಅಂತ. 224 ಕಾನ್ಸ್ಟಿಟ್ಯೂನ್ಸಿ ಇದೆ ಇಡೀ ರಾಜ್ಯದಲ್ಲಿ. ಮುಸಲ್ಮಾನರು 24 ಜನ ಲೀಡರ್ ಇರಬಾರ್ದಾ? ಯಾಕೆ ಎಲ್ಲರೂ ಅಷ್ಟು ಅನ್ಸೇಫ್ ಫೀಲ್ ಮಾಡ್ತಾರೆ? ಕೇವಲ 9 ಜನ ನಮ್ಮ ರೆಪ್ರೆಸೆಂಟೇಟಿವ್ಸು. ಎಂತಹ ನಾಚಿಕೆಗೇಡಿನ ವಿಚಾರ ಇದು. 24 ಜನ ಬೇಡವಾ ಯಾರು? ನೀವು ಅಪಾರ್ಚುನಿಟಿ ಕೊಟ್ಟರೆ ತಾನೇ ಮುಂದೆ ಬರೋದು. ಇಲ್ಲವಾದಲ್ಲಿ ಮುಸಲ್ಮಾನರು ಆಲ್ಟರ್ನೇಟ್ ಹುಡ್ಕೊಳ್ಳೇಬೇಕಾಗುತ್ತೆ. ಏನಾಗುತ್ತೆ ಮೇಡಮ್, ತಾವು ಕೂಡ ಸ್ಪಷ್ಟವಾದಂಥ ಒಂದು ಮಾತುಗಳನ್ನ ಹೇಳಿದ್ರಿ. ಎಲ್ಲೋ ಒಂದು ಕಡೆ ಇಲ್ಲಿರ್ತಕ್ಕಂಥ ವರಿಷ್ಠರಿಗಾಗಿರ್ಬೋದು, ಇಲ್ಲಿರ್ತಕ್ಕಂಥ ರಾಜ್ಯದ ನಾಯಕರಿಗಾಗಿರ್ಬೋದು, ಎಲ್ಲೋ ಒಂದು ಕಡೆ ಬಂಡಾಯ ಶಮನ ಮಾಡಿದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಓಟ್ ಹಾಕ್ತಾರಂತ ಏನೋ ಒಂದು ಭ್ರಮೆ ಏನಿದ್ದಾರೆ ಈ ಕಾಂಗ್ರೆಸ್ ನಾಯಕರು ಏನಾದರೂ? ಶಾಮನೂರು ಶಿವಶಂಕರಪ್ಪ ಅವರು ಇಲ್ಲಿನ ಲೀಡರು. ಅವರ ಬಗ್ಗೆ ಇಲ್ಲಿನ ಜನರಿಗೆ ಅಪಾರವಾದ ಅಭಿಮಾನ ಮತ್ತು ಗೌರವ ಕೂಡ ಇದೆ, ಅದು ಕೂಡ ಹೌದು. ಬಟ್ ಮುಸ್ಲಿಂ ರೆಪ್ರೆಸೆಂಟೇಷನ್ ಕೂಡ ಬೇಕಲ್ವಾ? ನಾವೆಲ್ಲ ನಿಮಗೆ ಜೊತೆಗೆ ತಗೊಂಡು ಹೋಗೋರು. BJP ಗುಮ್ಮ ತೋರಿಸ್ತಾರೆ, BJP ಬರುತ್ತೆ, ಹಲಾಲು ಹರಾಮು ಜಟ್ಕಾ ಕಟ್ಟು, ಮುಸಲ್ಮಾನರ ಜೊತೆ ಬಿಸ್ನೆಸ್ ಮಾಡಬೇಡಿ, ನಿಮಗೆ ಬದುಕಕ್ಕೆ ಬಿಡೋದಿಲ್ಲ, ಹಿಜಾಬು ಎಲ್ಲ ಭಯಪಡಿಸಿ ನಮಗೆ ಕಾಂಗ್ರೆಸ್ಗೆ, ನಮಗೇನು ಆಲ್ಟರ್ನೇಟಿವ್ ಕಾಂಗ್ರೆಸ್ ಪಕ್ಷ ಅಂತ ತೋರಿಸ್ತಿದ್ದಾರೆ. ನಿಜವಾಗ್ಲೂ ನಾನಿಲ್ಲಿ ನೋಡಿ ಶಾಕ್ ಆಗಿದ್ದೀನಿ. ಮುಸಲ್ಮಾನರು ನಮಗೆ ಆಲ್ಟರ್ನೇಟಿವ್ ಬೇಕೇ ಬೇಕು ಅಂತ ಪಟ್ಟು ಹಿಡ್ದಿದ್ದಾರೆ. ಇನ್ನೊಂದು ಮೇಡಮ್, ಸ್ಪಷ್ಟವಾಗಿ ತಾವು ಹೇಳಿದ್ರಿ, ಈಗಾಗಲೇ ತಾವು ಕೂಡ 24 ಜನ ಆದರೂ ಬೇಕಂತೇಳಿ. ಇಲ್ಲಿ ಒಂದು ಉಪಚುನಾವಣೆ ಕೂಡ ಆಯಿತು. ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವರ ಮಗನನ್ನು ಕೂಡ ಸೋಲಿಸಿದ್ರು, ಇದೇ ಯಾಸಿರ್ ಖಾನ್ ಪಠಾಣ್ ಅವರು. ಇಲ್ಲೂ ಕೂಡ ಆಗ್ಬೋದಿತ್ತಲ್ಲ, ಯಾಕೆ ಆಗಲಿಲ್ಲ? ಇಲ್ಲಿ ಒಂದು ಅನುಕಂಪ ಅಲೆ ಅಂತ ಹೇಳ್ತಾರೆ. ಅನುಕಂಪದ ಅಲೆ ನಿಜವಾಗ್ಲೂ ಇದೆ ಈ ಕ್ಷೇತ್ರದಲ್ಲಿ? ಅನುಕಂಪದ ಅಲೆ ಇದೆ 100%. ನಾನು ಆಲ್ರೆಡಿ ಹೇಳಿದೆ, ಶಾಮನೂರವರ ಕುಟುಂಬದ ಬಗ್ಗೆ ಅಪಾರ ಗೌರವ ಮತ್ತು ಅಭಿಮಾನ ಇದೆ, ಅದು ಬೇರೆ ಕಡೆ. ಬಟ್ ಇದು ಮುಸ್ಲಿಂ ಕಾನ್ಸ್ಟಿಟ್ಯೂನ್ಸಿ, ಮುಸಲ್ಮಾನರು ತುಂಬ ಬಲವಾಗಿ ಇರೋದ್ರಿಂದ ಒಂದು ರೆಪ್ರೆಸೆಂಟೇಟಿವ್ ಬೇಡ ಅಂತ ಯಾಕೆ ನಮ್ಮ ಲೀಡರ್ಸ್ಗೆ ಅನಿಸ್ಲಿಲ್ಲ? ಅಷ್ಟು ಜನ ಮಿನಿಸ್ಟರ್ಸ್ ಹೋಗಿ ಮಾತಾಡಿದ್ರು, ಸುಮಾರು ಜನ ಮಾತುಕತೆ ನಡೆಸಿದ್ರು, ಅವರ ಮಾತಿಗೂ ಕಿಮ್ಮತ್ತಿಲ್ವಾ?
ಅದು ನನ್ನ ಕ್ವಶನ್ನು. ಮುಸ್ಲಿಂ ಧರ್ಮಗುರುಗಳು ಕೂಡ ಹೋಗಿ ಮಾತಾಡಿದರು. ಎಲ್ಲೊಂದು ಕಡೆ ಸುರ್ಜೇವಾಲ ಅವ್ರು ಹೇಳ್ತಾರೆ ಈ ಬ್ಲ್ಯಾಕ್ ಮೇಲ್ ತಂತ್ರ ನಮ್ಮ ಹತ್ರ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಸರಿ ಮೇಡಮ್ ಆ ರೀತಿ ಮಾತಾಡೋದು? ಬ್ಲ್ಯಾಕ್ ಮೇಲ್ ತಂತ್ರ ನಮ್ಮ ಹತ್ರ ನಡೆಯೋದಿಲ್ಲ ಅಂತಾದರೆ ನಿಮ್ಮಗಳಿಗೆ ಅಲ್ಪಸಂಖ್ಯಾತರ ಕಲ್ಯಾಣ, ಅಲ್ಪಸಂಖ್ಯಾತರ ಅಭಿವೃದ್ಧಿ ಎಷ್ಟು ನೀವು ಕನ್ಸಿಡರ್ ಮಾಡ್ತೀರಾ ಅಥವಾ ಸೀರಿಯಸ್ ಆಗಿ ತಗೊಳ್ತೀರಾ ಅಂತ ಮುಸಲ್ಮಾನ ಸಮುದಾಯದವರು ಯೋಚನೆ ಮಾಡಬೇಕಾಗುತ್ತೆ. ಅದು ಇಂಪಾರ್ಟೆಂಟ್ ಇದೆಯೋ ಇಲ್ಲೋ ಅಂತ ಮುಸಲ್ಮಾನರೇ ಈಗ ಯೋಚನೆ ಮಾಡಬೇಕು. ಏನಪ್ಪ ಇದು, ಯಾವುದೋ ಒಂದು ಆಯೋಗ ಕೊಡ್ತೀವಿ, ಯಾವುದೋ ಒಂದು ನಿಯೋಗ ಕೊಡ್ತೀವಿ, MLC ಮಾಡ್ತೀವಿ, ಬೇಡ ನಮಗೆ MLC ಬೇಡ, ಆಯೋಗನೂ ಬೇಡ. ಯಾಕೆ ನಮ್ಮವರು MLA ಆಗಬಾರ್ದು? ಯಾಕೆ ವಿಧಾನಸೌಧಕ್ಕೆ ಹೋಗಬಾರ್ದು? ಯಾಕೆ ನಮ್ಮ ವಾಯ್ಸ್ ಆಗಿ ಅವರಲ್ಲಿ ವಿಧಾನಸೌಧದಲ್ಲಿ ನಿಲ್ಬಾರ್ದು ಅಂತ ನನ್ನ ಪ್ರಶ್ನೆ. ಯಾಕೆಂದರೆ ಲಿಟ್ರಲಿ ಇಲ್ಲಿ ಎಜುಕೇಷನ್ ಇಲ್ಲ, ಇಲ್ಲಿನ ಜನರಿಗೆ ಎಜುಕೇಷನ್ ಇಲ್ಲ, ನಿರುದ್ಯೋಗ ತುಂಬ ಇದೆ, ಹೆಣ್ಮಕ್ಳಿಗೆ ಗಾರ್ಮೆಂಟ್ಸ್ ಬೇಕು, ಯುವಕರಿಗೆ ಒಂದು ಫ್ಯಾಕ್ಟ್ರಿ ಏನಾದರೂ ಬೇಕು, ಚಿಕ್ಕ ಪುಟ್ಟ ಕೆಲಸ ಮಾಡೋರು. ಆ BJP ಅವರು ಹೇಳ್ತಾರಲ್ಲ ಪಂಚರ್ ಹಾಕೋರು ಅದು ಇದು, ನಿಜವಾಗ್ಲೂ ಆ ರೀತಿ ಪರಿಸ್ಥಿತಿ ಇಲ್ಲಿದೆ. ಅಂದಮೇಲೆ ಮುಸ್ಲಿಂ ರೆಪ್ರೆಸೆಂಟೇಷನ್ ಇದ್ದಾಗ ಮಾತ್ರ ತಾನೇ ನಾನಲ್ಲಿ ಹೋಗಿ ನನ್ನ ಧ್ವನಿಯನ್ನು ಏರ್ಬೇಕು ಅಂದರೆ ಮುಸ್ಲಿಂ ರೆಪ್ರೆಸೆಂಟೇಷನ್ ಇರಬೇಕು. ಅಷ್ಟು ಕಡೆಗಣಿಸ್ತಾ ಇದ್ದಾರಲ್ಲ ಮುಸಲ್ಮಾನರಿಗೆ ಅನ್ನೋದು ನಿಜವಾಗ್ಲೂ ಈಗ ಡೌಟ್ಫುಲ್ ಆಗಿದೆ. ಇಲ್ಲೊಂದು ಕಡೆ ಕಾಂಗ್ರೆಸ್ ಭದ್ರಕೋಟೆ ಮೇಡಮ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಯಾಕೆ ಇಲ್ಲಿರ್ತಕ್ಕಂಥ ಕಾರ್ಪೊರೇಟ್ಗಳಾಗಿರ್ಬೋದು, ಇಲ್ಲಿರ್ತಕ್ಕಂಥ ಸಮುದಾಯದ ಒಂದು ನಾಯಕರಾಗಿರ್ಬೋದು ಯಾಕೆ ಕೇಳಿಲ್ಲ ಮೇಡಮ್ ಇಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ಯಾಕೆ ಕೇಳಿಲ್ಲ ಅಂತ? ಕೆಲ ಮುಸಲ್ಮಾನರು ಕಾಂಗ್ರೆಸ್ ನಾಯಕರು ಕೂಡ ಹಾಗೆ ಅನ್ಕೊಂಡಿದ್ದಾರೆ, ಜನ ಕೂಡ ಹಾಗೆ ಅನ್ಕೊಂಡಿದ್ದಾರೆ. ನಾವೆಲ್ಲ ಕಾಂಗ್ರೆಸ್ನ ಗುಲಾಮರು, ನೋ ಮ್ಯಾಟರ್ ವಾಟ್, ನಾವು ಕಣ್ಮುಚ್ಕೊಂಡು ಹೋಗಿ ಕಾಂಗ್ರೆಸ್ಗೆ ವೋಟ್ ಮಾಡಿ ಬರ್ತೀವಿ ಅಂತ. ಮೇ ಬಿ ಕಾಂಗ್ರೆಸ್ ಲೀಡರ್ಗೂ ಕೂಡ ಅದೇ ಮನಸ್ಸಲ್ಲಿರಬೇಕು, ಮುಸಲ್ಮಾನರ ನಮ್ಗಿಲ್ದೆ ಮತ್ತೆ ಇನ್ಯಾರಿಗೆ ವೋಟ್ ಹಾಕ್ತಾರೆ ಅಂತ. ಬಟ್ ಈಗ ಜನ ಮಾತಾಡ್ಕೊಳ್ತಿದ್ದಾರೆ. ಒಂದು ಸರಿ ನಾವು ಬುದ್ಧಿ ಕಲಿಸ್ಬೇಕು. ಹೈಯೆಸ್ಟ್ ಮೆಜಾರಿಟಿ ವೋಟನ್ನ ಕೊಟ್ಟು ನಾವು ಗೆಲ್ಸಿದೀವಲ್ವಾ, ಸರ್ಕಾರ ತಂದಿದ್ದೀವಲ್ವಾ, ಇಲ್ಲಿ ಒಂದ್ಸರಿ ಸೋಲ್ಸು ಕೂಡ ನೋಡೋಣ ಅಂತ ಈಗಿನ ಇಲ್ಲಿ ಜನ ಮಾತಾಡ್ಕೊಳ್ತಿದ್ದಾರೆ, ಮಹಿಳೆಯರು ಮಾತಾಡ್ಕೊಳ್ತಿದ್ದಾರೆ. ಹಾಗಾಗಿಯೇ ತಾನೇ SDPI ಅಭ್ಯರ್ಥಿ ಬಂದಿದ್ದಾರೆ, ಇಂಡಿಪೆಂಡೆಂಟ್ ಅಷ್ಟು ಜನ ನಿಂತಿದ್ದಾರೆ. ಈಗ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರಿದ್ದಾರೆ. ಈಗಾಗಲೇ ಅಫ್ಸರ್ ಕೊಡ್ಲಿಪೇಟೆ ಅವರು ಈಗ SDPI ಇಂದ ಸ್ಪರ್ಧೆ ಕೂಡ ಮಾಡ್ತಾ ಇದ್ದಾರೆ. ಏನಾಗ್ಬೋದು ಮೇಡಮ್ ಈ ಬಾರಿ ಚುನಾವಣೆ? ಏನೊಂದು ಹೊಸ ಬದಲಾವಣೆ ಅತ್ತ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ? ಬದಲಾವಣೆ ಅಂತೂ ಖಂಡಿತ ಆಗುತ್ತೆ ಅಂತ ಅನಿಸ್ತಾ ಇದೆ. ಹೆಣ್ಮಕ್ಳು ಅದೇ ಬಯಸ್ತಾ ಇದ್ದಾರೆ. ಜೊತೆಗೆ ಬಟ್ ನಾವೇನೋ ಕಾಂಗ್ರೆಸ್ಗೆ ವೋಟ್ ಮಾಡ್ತಾ ಇಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ, ಮುಸ್ಲಿಂ ರೆಪ್ರೆಸೆಂಟೇಷನ್ ಇಲ್ಲ ಅಂದ ತಕ್ಷಣ ಅದು BJPಗೆ ಲಾಭ ಕೂಡ ಆಗ್ಬೋದು, ಪ್ಲಸ್ ಪಾಯಿಂಟ್ ಕೂಡ ಆಗ್ಬೋದು. ಅಟ್ ದ ಸೇಮ್ ಟೈಮ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಕೂಡ ಇದ್ದಾರೆ. ಬಟ್ ಎಲ್ಲ ಮುಸಲ್ಮಾನರು ಸೇರಿ ಇಲ್ಲಿ ಮಾತಾಡ್ತಿರೋದೇನು, ನಾವು ಗೆಲ್ಸಿದ್ವಿ ಒಂದ್ಸಲ, ಈ ಒಂದು ಕ್ಷೇತ್ರದಲ್ಲಿ ಸೋಲಿಸಿದ ತಕ್ಷಣ ಕಾಂಗ್ರೆಸ್ ಸರ್ಕಾರ ಏನು ಬಿದ್ದೋಗಲ್ಲ, ಒಂದ್ಸರಿ ಸೋಲ್ಸು ಕೂಡ ನೋಡ್ತೀವಿ ಅಂತ ಜನ ಮಾತಾಡ್ತಿದ್ದಾರೆ. ಬಟ್ ಸಿದ್ದರಾಮಯ್ಯ ಸರ್ಕಾರ ಇಂಥ ನಿರ್ಧಾರ ತೆಗೆದುಕೊಂಡಿರೋದು ಮಾತ್ರ ನಿಜವಾಗ್ಲೂ ಶಾಕಿಂಗ್ ಅಂತಲೇ ಹೇಳ್ಬೋದು. ಕೊನೆಯದಾಗಿ ಮೇಡಮ್, ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಕೂಡ ಹೇಳಿದ್ರಿ, ಒಂದು ಸುಸಜ್ಜಿತ ಒಂದು ಆಸ್ಪತ್ರೆ ಇಲ್ಲ, ಒಂದು ಗೌರ್ಮೆಂಟ್ ಕಾಲೇಜುಗಳ ವ್ಯವಸ್ಥೆ ಇಲ್ಲ. ಇಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಹೆರಿಗೆ ಏನಾದರೂ ಆದರೆ ಸುಮಾರು 8 ಕಿಲೋಮೀಟರ್ ದೂರನೇ ಹೋಗಬೇಕು. ಇಲ್ಲಿ ಯಾವುದೇ ಒಂದು ಸುಸಜ್ಜಿತ ಆಸ್ಪತ್ರೆ ಕೂಡ ಇಲ್ಲ. ಏನು ಸಾಕಷ್ಟು ಏನಾಗುತ್ತೆ, ಇಲ್ಲಿ ಪರ್ಯಾಯ ವ್ಯವಸ್ಥೆ ಕಂಡುಕೊಳ್ಳೇಬೇಕಾದಂಥ ಒಂದು ನಿರ್ಧಾರ ಇಲ್ಲಿ ಮಾಡಿಬಿಟ್ಟಿದ್ದಾರೆ ಜನರು. ಯಾಕಾಗುತ್ತೆ ಅಂತಂದರೆ ಇಲ್ಲಿ ಒಂದು ಬದಲಾವಣೆ ಯಾಕೆ ಕೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಒಂದು ಮೂಲಭೂತ ಸೌಕರ್ಯಗಳೇ ಇಲ್ಲ ಮೇನ್. ಅದು ಏನು ಈ ಬಾರಿಗೆ ಯಾರಾದರೂ ಆ ರೀತಿ ನಾಯಕರು ಇದ್ದಾರೆ ಅಂತೀರ ಈ ಕಣದಲ್ಲಿರ್ತಕ್ಕಂಥದ್ದು ಯಾರಾದರೂ? ಖಂಡಿತವಾಗ್ಲೂ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ನೀವೇ ಈ ಏರಿಯಾ ಓಡಾಡ್ತಾ ಇದ್ದೀರಾ, ಫುಡ್ ಶೆಲ್ಟರ್ ಕ್ಲೋತಿಂಗ್ ಇಲ್ಲ, ಹೈಜೀನ್ ಇಲ್ಲ, ರಸ್ತೆ ವ್ಯವಸ್ಥೆ ಇಲ್ಲ, ಆಸ್ಪತ್ರೆ ಅಂತೂ ಇಲ್ಲವೇ ಇಲ್ಲ, ನಿರುದ್ಯೋಗ ಸಮಸ್ಯೆ ಇದೆ. ಮಹಿಳೆಯರಿಗೆ ಅಟ್ಲೀಸ್ಟ್ ಒಂದು ಗಾರ್ಮೆಂಟ್ಸ್ ಇದ್ದರೆ ಅವ್ರಿಗೇನೋ ಒಂದು ಸಹಾಯ ಆಗುತ್ತೆ. 2,000 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ಅಂತ ಆರಾಮಾಗಿ ಮಹಿಳೆಯರು ಮನೇಲಿ ಕುತ್ಕೊಳ್ಳೋದಲ್ಲ, ಒಂದವ್ರಿಗೆ ಹೆಲ್ಪ್ ಆಗುತ್ತೆ. ಮಿನಿಮಮ್ ಅವರ ಬೇಸಿಕ್ ಎಮ್ಯುನಿಟೀಸ್ ಏನಿರುತ್ತೆ ಅದು ಎಲ್ಲ ಫುಲ್ಫಿಲ್ ಆಗುತ್ತೆ ಅನ್ನೋದಾದರೆ ಒಂದು ಫ್ಯಾಕ್ಟ್ರಿ ಆದರೂ ಮಹಿಳೆಯರಿಗಾಗಿ, ಒಂದು ಗಾರ್ಮೆಂಟ್ಸ್ ಆದರೂ ಒಂದು ಬೇಕೇ ಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಬದಲಾವಣೆ ಅತ್ಯಗತ್ಯ ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು ಮೇಡಮ್, ಕರ್ನಾಟಕ ಟಿವಿ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು. ಹೇಗೆ ನಡೀತದೆ ಈ ಬಾರಿ ಎಲೆಕ್ಷನ್ ಸರ್? ಸರ್, ಈ ಬಾರಿ ಎಲೆಕ್ಷನ್ ಒಂದು ಜಿದ್ದಾಜಿದ್ದಿ ಎಲೆಕ್ಷನ್ ಆಗಿದೆ. ನೋಡಿ, ಒಂದು ಮಾತು ನಾನು ಹೇಳಕ್ಕೆ ಬಯಸ್ತೀನಿ. ಸಾಮಾಜಿಕ ನ್ಯಾಯ ಅಂದರೆ ಏನಪ್ಪ? ನಮ್ಮ ಸಂವಿಧಾನದಲ್ಲಿ, ನಮ್ಮ ಪ್ರಿಯಾಂಬಲಲ್ಲಿ ಎಲ್ಲ ಸಮಾಜದವರು, ಎಲ್ಲ ವರ್ಗದವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲ ವಲಯದಲ್ಲಿ ಎಲ್ಲರೂ ಡೆವಲಪ್ ಆಗಬೇಕಂತ ಹೇಳಿದ್ರೆ ಸಮಾನವಾದ ಅವರಿಗೆ ಹಕ್ಕನ್ನು ಸಿಗಬೇಕು. ಅದು ಎಲ್ಲಿಂದ ಸಿಗುತ್ತೆ? ಸಿದ್ದರಾಮಯ್ಯನವರು ಮೊನ್ನೆ ಜಾತಿ ಗಣತಿ ಮಾಡಿಸಿದರು. ರಾಹುಲ್ ಗಾಂಧಿ ಜಾತಿ ಗಣತಿ ಬಗ್ಗೆ ಮಾತಾಡ್ತಾರೆ. ಯಾಕಪ್ಪ ಜಾತಿ ಗಣತಿ ಮಾಡೋ ಅದಕ್ಕೆ ಉಪಯೋಗ ಏನು? ಯೂಸ್ ಏನಿದೆ? ಯೂಸ್ ಹೇಗೆ? ಅದ್ರದ್ದು ಏನು ಲಾಭ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಸಮಾಜದವರಿಗೆ
ಕರೆಕ್ಟಾಗಿ ಪ್ರತಿನಿಧಿತ್ವ ಸಿಗಲಿ ಅಂತ ಹೇಳ್ಬಿಟ್ಟು ಜಾತಿ ಗಣತಿ ಮಾಡ್ತು ಅರ್ಥ. ಬಟ್ ಮಾಡಿದ್ದು ಇವರು ಮಾತಾಡೋದೊಂದು ಮಾಡೋದೊಂದು ಆ ಥರ ಇರಬಾರ್ದು, ಗೊಂದಲ ಇರಬಾರ್ದು. ಏನು ಮಾತಾಡ್ತಾರಲ್ಲ ಅಲ್ಲಿ ಹೇಳ್ತಾರೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾವು ಎಲ್ಲರಿಗೋಸ್ಕರ ನಾವು ಮೊಹಬ್ಬತ್ ಕಿ ದುಕಾನ್ ಎಲ್ಲರಿಗೆ ನಾವು ಡೆವಲಪ್ ಮಾಡ್ತೀವಿ, ಎಲ್ಲರೂ ನಮಗೆ ಸರಿ ಸಮಾನರು ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಮ್ಮ ರಾಜ್ಯದಲ್ಲಿ ಏನೀಗ ಅನ್ಯಾಯವಾಗಿದೆಯಲ್ಲ, ಸುಮಾರು 30-40 ವರ್ಷ ದುಡಿದಿದ್ದವರಿಗೆ ಟಿಕೆಟನ್ನು ನಿರಾಕರಿಸಿ ಒಬ್ಬನ ಯುವಕ ವಂಶಾಡಳಿತ ಆಗಿಬಿಡ್ತಿದ್ದು. ಮೂರನೇ ತಲೆಮಾರು ಮುಂಚೆ ರಾಜ ಮಹಾರಾಜರು ಮಾಡ್ತಿದ್ರು. ರಾಜ ಸತ್ತು ಹೋದ, ಅವನ ಮಗ ಪ್ರಿನ್ಸ್, ಅವನ ರಾಜ, ಹಿಂಗೆ ಒಂದು 4-5 ತಲೆಮಾರು ಸುಮ್ಮನೆ ಈ ನಮ್ಮ ಭಾರತದೆಲ್ಲ ನೋಡಿದ್ದೀವಿ. ಈಗ ಮತ್ತೆ ಈ ಪ್ರಜಾಪ್ರಭುತ್ವ ಹೋಗಿ ವಂಶಾಡಳಿತ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ನಮ್ಮದು ವಿರೋಧ ಇದೆ. ಅಂದರೆ ಈ ಬಾರಿಗೆ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತ ಅನ್ಯಾಯ ಆಯ್ತು ಅಂತ ಅನ್ಸುತ್ತಾ ಏನಾದರೂ? ಸರ್, ಅನ್ಯಾಯ ಆಗಿದೆಯಲ್ಲ, ಕಾಣಿಸ್ತಾ ಇದೆ. ಇಲ್ಲೇ ಅಂತಲ್ಲ ನೋಡಿ, ನಮ್ಮ ಪಾಪ್ಯುಲೇಷನ್ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಪಾಪ್ಯುಲೇಷನ್. ಆ ಸೆಕೆಂಡ್ ಲಾರ್ಜೆಸ್ಟ್ ಪಾಪ್ಯುಲೇಷನ್ಗೆ ರೆಪ್ರೆಸೆಂಟೇಷನ್ ಬೇಕು. ಅದರ ಪ್ರಕಾರ ಪ್ರತಿ ಜಿಲ್ಲೆಗೆ ಒಬ್ಬರಾದರೂ ಪ್ರತಿನಿಧಿ ಬೇಕು. ಒಬ್ಬರು ಅಂತ ಹೇಳಿದರೆ ಕನಿಷ್ಠ 30ಕ್ಕಿಂತ ಜಾಸ್ತಿ ನಮ್ಮ ಜನಪ್ರತಿನಿಧಿಗಳು ನಾವು ಹೋಗಿದರೆ, ವಿಧಾನಸೌಧಕ್ಕಾಗಲಿ ಬೇರೆ ಬೇರೆ ಇಲಾಖೆಗೆ ಹೋಗಿದರೆ ಆಯ್ತಲ್ಲ, ಆ ಸಮಾಜ ಆ ಸಮುದಾಯ ಅಭಿವೃದ್ಧಿ ಆಗುತ್ತೆ. ಕೆಲವೊಂದಿಷ್ಟು ನಿಮ್ಮದೇ ಸಮುದಾಯದ ನಾಯಕರು ಹೇಳ್ತಾರೆ ಇಲ್ಲಿ ಗೆಲ್ಲುವಂಥ ನಾಯಕರು ನಮ್ಮ ಸಮುದಾಯದಲ್ಲಿ ಯಾರಿಲ್ಲ ಅಂತ ಹೇಳ್ತಾರೆ. ಏನು ದುರಾದೃಷ್ಟ ಸರ್? ಸರ್, ಯಾಕಿಲ್ಲ? ನಾನು ಅದೇ ಹೇಳೋದು. ನಿಮ್ಮ ಸಮುದಾಯದವರು ಹೇಳ್ತಾರಲ್ಲ. ಅಲ್ಲ, ಅವರು ಏನಪ್ಪ ಅಂತ ಹೇಳ್ತಾರೆ, ಆ ಸಮುದಾಯವ್ರಿಗೆ ಗುಲಾಮ್ಗಿರಿ ಮಾಡಿ ಅವ್ರಿಗೆ ಒಂದು ರೂಢಿ ಆಗಿಬಿಟ್ಟಿದೆ. ಅವರು ಸಮುದಾಯದ ನಾಯಕರಲ್ಲ. ಅವ್ರಿಗೆ ನಾನು ಹೇಳಕ್ಕೆ ಬಯಸ್ತೀನಿ, ಯಾರು ನಮ್ಮ ಸಮುದಾಯ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ವಾ, ಅವರು ಆ ಪಾರ್ಟಿ ನಾಯಕರಾಗಿರ್ಬೋದು, ಕಾಂಗ್ರೆಸ್ ನಾಯಕರಾಗಿರ್ಬೋದು, JDS ನಾಯಕರಾಗಿರ್ಬೋದು, ಆ ಪಾರ್ಟಿ ಗುಲಾಮರು. ಅವ್ರು ಹೇಳ್ತಾರೆ, ಈಗ ಸಾಬೀತಾಗಿದೆ, ನೀವು ನಿಮ್ಮ ಸಮಾಜಕ್ಕೆ ನೀವು ನಾಯಕರಲ್ಲ, ನಾವು ನಾಯಕರು, ನೀವು ದುಡಿಲಿಕ್ಕೋಸ್ಕರ ಅಷ್ಟೇ. ಎಲೆಕ್ಷನ್ ಬಂದಾಗ ನಿಮಗೆ ಬಳಸ್ಕೊತೀವಿ, ಆಮೇಲೆ ಬಿಸಾಕ್ತೀವಿ. ಟಿಶ್ಯೂ ಪೇಪರ್ಗೆ ಹೆಂಗೆ ಯೂಸ್ ಆ್ಯಂಡ್ ಥ್ರೋ ಮಾಡ್ತಾರಲ್ಲ, ಈ ನಾಯಕರು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಇವ್ರಿಗೇನಪ್ಪ ಅಂತ ಹೇಳಿದ್ರೆ, ಎಲೆಕ್ಷನ್ ಬಂದಾಗ ದುಡ್ಡು ಬೇಕು ಇವ್ರಿಗೆ. ಇವರು ಸಮಾಜದ ಅಭಿವೃದ್ಧಿ ಬೇಡ ಅವ್ರಿಗೆ, ಅವರು ಸ್ವಂತ ಅಭಿವೃದ್ಧಿ ಆಗಿದ್ರೆ ಸಾಕು, ಅವರೇ ಹೇಳಿಬಿಡ್ತಾರೆ. ಅಂದರೆ DK ಶಿವಕುಮಾರ್ ಮುಂದ್ಗಡೆನೇ ಹೇಳ್ತಾರೆ, ನಮ್ಮ ಸಮುದಾಯದಲ್ಲಿ ಗೆಲ್ಲುವಂಥ ಕುದುರೆಗಳು ಯಾವುವು ಇಲ್ಲ ಸರ್, ನೀವು ಸಮರ್ಥವ್ರಿಗೆ ಟಿಕೆಟ್ ಕೊಡಿ ಅಂತಾರೆ. ಅದೇ ನಾನು ಹೇಳಕ್ಕೆ ಬಯಸ್ತೀನಿ. 6 ಕಾರ್ಪೊರೇಟರ್ ನಮ್ಮ ಸಮಾಜದವರು, ನಮ್ಮ ಸಮಾಜದಲ್ಲಿ ಇದ್ದಿದ್ದು ಒಬ್ಬರು ಮಾಜಿ ಅಂಜುಮನ್ ಅಧ್ಯಕ್ಷರು ಹೋಗಿ ಅಲ್ಲಿ ಅವ್ರಿಗೆ ಒಂದು ಬೆಂಬಲವನ್ನು ಸೂಚಿಸ್ತಾರೆ. ಯಾಕಪ್ಪ ಈ ಸಮಾಜದಲ್ಲಿ ನಿಮ್ಮಲ್ಲಿ ಯಾರು ಇಲ್ವಾ? ಬರೀ ಇದು ಗುಲಾಮ್ಗಿರಿ ರಾಜಕೀಯ ಎಲ್ಲಿವರೆಗೆ ಮಾಡ್ತೀರಿ ನೀವು? ನಮ್ಮ ಸಮಾಜದಿಂದ ರೆಪ್ರೆಸೆಂಟೇಷನ್ ಬೇಕಲ್ಲ. ಇವ್ರಿಗೆ ರೂಢಿ ಆಗಿಬಿಟ್ಟಿದೆ. ಹಾಗಾಗಿ ಎಲೆಕ್ಷನ್ ಬಂದಾಗ ಒಂಥರ ಹಬ್ಬ ಎಲ್ಲರಿಗೆ. ಇವ್ರಿಗೆ ದುಡ್ಡು ಬೇಕು, ದುಡ್ಡು ಗಳಿಸ್ಬೇಕು, ಆಮೇಲೆ ಆಯ್ತಲ್ಲ ಸಮಾಜ ಏನಾದರೂ ಆಗಲಿ, ಅವ್ರಿಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಅಂದರೆ ಈ ಬಾರಿ ದುಡ್ಡು ವರ್ಕ್ ಆಗುತ್ತಂತಾರೆ. ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಜ್ಞಾವಂತ ಮತದಾರರು ಈ ಬಾರಿ ಏನು ಮಾಡ್ತಾರೆ ಸರ್ ಇಲ್ಲಿ? ಸರ್, ಎಲ್ಲರೂ ಈ ಸಲ ನಮ್ಮ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಯುವಕರಾಗಲಿ, ಆಮೇಲೆ ಬೇರೆ ಮುಖಂಡರಾಗಲಿ ಎಲ್ಲರಿಗೂ ಒಂದು ಪಣವನ್ನು ತೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ ನಮ್ಮ ದಕ್ಷಿಣ ವಿಧಾನಸಭಾ ಈ ಕ್ಷೇತ್ರದಲ್ಲಿ ವಂಶ ಪಾರಂಪರಿಕವಾಗಿ ಏನು ಈಗ ರಾಜಕೀಯ ನಡೀತದೆ ಅದು ನಾವು ಇಲ್ಲಿಗೆ ನಾವು ಕಟ್ ಮಾಡಬೇಕು. ಇಲ್ಲಿಂದ ಒಂದು ಹೊಸ ಯುಗ ಶುರು ಆಗಬೇಕು ಅಂತೇಳಿ ಎಲ್ಲರೂ ಡಿಸೈಡ್ ಮಾಡ್ಕೊತಿದ್ದಾರೆ. ನಂದೊಂದು ನಂಬಿಕೆ ಇದೆ, ಈಗೇನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಏನು ಅಭ್ಯರ್ಥಿ ಹಾಕಿದ್ರಲ್ಲ ಅಫ್ಸರ್ ಕೋಡ್ಲಿಪೇಟ್ ಅವರಿಗೆ ಅಪೂರ್ವ ಒಂದು ಬೆಂಬಲವನ್ನು ಕೊಟ್ಟು ಗೆಲ್ಸರ್ ಅಂತ ಹೇಳಿಬಿಟ್ಟು ಒಂದು ನಂಬಿಕೆ ಇದೆ. ಯಾಕಂದರೆ ಅವರು ಹುಟ್ಟು ಹೋರಾಟಗಾರರವರು. ಇವರು ಒಂದೇ ಸಮಾಜಕ್ಕೋಸ್ಕರ ಅಲ್ಲ, ನಾವು ಅದೇ ಹೇಳ್ತಾ ಇರೋದು, ಆ ಹಿಂದ ವರ್ಗದವರಿಗೆ ಎಲ್ಲರಿಗೂ ಸೇರಿ ಅವರಿಗೆ ಗೆಲ್ಲಿಸಿದರೆ ಎಲ್ಲರಿಗೋಸ್ಕರ ವಿಧಾನಸೌಧದಲ್ಲಿ ಹೋಗಿ ಎಲ್ಲ ಸಮಾಜದಗೋಸ್ಕರ ಧ್ವನಿಯನ್ನು ಎತ್ತಾರೆ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು ಸರ್? ಫಯಾಜ್ ಅಹಮದ್, SWC ಮೆಂಬರ್, SDPI ಕರ್ನಾಟಕ. ಥ್ಯಾಂಕ್ ಯು ಸರ್. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.